ರಂಜನ್ ಲಾಲ್ ಮಿಶ್ರಾ ಅವರ ಕ್ರಾಸ್ ಎಕ್ಸಾಮಿನೇಷನ್ ಆದಮೇಲೆ ಸೋಮನ್ ಕ್ರಾಸ್ ಎಕ್ಸಾಮಿನೇಷನ್ ನಾನು ಮಾಡಿದ್ದು. ಸೋಮನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರೋವಾಗ ಸೋಮನ್ನ ಸಿಕ್ಕಾಕಿಸಿದೆ ನಾನು. ಆಗ ಸೋಮ ನನ್ನನ್ನ ವ್ಯಾನ್ ಕೊಟ್ಟು ಪಿಸ್ತೂಲ್ ಕೊಟ್ಟು ಕಳಿಸಿದ್ದು ರಂಜನ್ ಲಾಲ್ ಮಿಶ್ರಾ ಅವರೇ ಅಂತ ಹೇಳ್ದ. ಅದಾದ ಮೇಲೆ ಆ ಹೇಳಿಕೆಯನ್ನು ಸರ್ ಮಾಡ್ಕೊಳ್ಳೋದಕ್ಕೆ ಈ ಕಂಪ್ಲೇಂಟ್ ನ ಸೃಷ್ಟಿ ಮಾಡಿದ್ರು ತಾವು ರಂಜನ್ ಲಾಲ್ ಮಿಶ್ರಾ. ನಿಮ್ಮ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಂಜನ್ ರೆಡ್ಡಿ ಕಂಪ್ಲೇಂಟ್ಗಳು ರಿಸೀವ್ ಮಾಡೋದು. ಅವರು ನೋಡಿ ಇಲ್ಲಿ ಕಂಪ್ಲೇಂಟ್ ರಿಸೀವ್ ಮಾಡಿ ಇಲ್ಲಿ ರಿಸೀವ್ಡ್ ಅಂತ ಹೇಳಿ ಒಂದು ಸಿಗ್ನೇಚರ್ ಹಾಕಿದ್ದಾರೆ ನೋಡಿ, 10-1 ಅಂತ ಸೈನ್ ಕೂಡ ಮಾಡಿದ್ದಾರೆ. ಯಾವುದೋ ದಿನಾಂಕದಲ್ಲಿ 10-1 ಅಂತ ನೆನ್ನೆ ತಗೊಂಡಾಗೆ ಸೈನ್ ಮಾಡಿಬಿಟ್ಟಿದ್ದಾರೆ. ನೀವು ಅದನ್ನು ನೋಡಿಲ್ಲ, ನೋಡದೆ ಇಲ್ಲಿ ತಂದು ಪ್ರೊಡ್ಯೂಸ್ ಮಾಡಿಬಿಟ್ಟಿದೆ. ನನಗೆ ಕಂಪ್ಲೇಂಟ್ ಆವತ್ತೇ ಬಂದಿತ್ತು. ಆವತ್ತೇ ಬಂದ್ರೆ 10-1 ಅಂತ ಅಂಜನ್ ರೆಡ್ಡಿ ಯಾಕೆ ರಿಸೀವ್ಡ್ ಅಂತ ಸೈನ್ ನಿನ್ನೆ ದಿವಸ. ಇದು ಆಫ್ಟರ್ ಥಾಟ್. ಸೋಮ ಮಾಡಿದ ಡ್ಯಾಮೇಜ್ನ ಸರಿ ಮಾಡಿಕೊಳ್ಳೋದಕ್ಕೆ ಈ ತರ ಕಂಪ್ಲೇಂಟ್ ನ ಸೃಷ್ಟಿ ಮಾಡಿ ಅದನ್ನ ನಿನ್ನೆ ಪ್ರೊಡ್ಯೂಸ್ ಮಾಡಿದ್ದೀವಿ. ನಿನ್ನೆ ಸೃಷ್ಟಿಯಾಗಿದೆ. ದುರ್ಗೋಜಿಯವರೇ, ತಾವು ಹೇಳಿದಾಗೆ ಸೋಮ ಭೋಜ ವ್ಯಾನ್ ಆಗ್ಲಿ ಪಿಸ್ತೂಲ್ ಆಗ್ಲಿ ಕದ್ದುಕೊಂಡು ಹೋಗೇ ಇಲ್ಲ. ತಾವು ಮತ್ತು ಮಿಶ್ರಾ ಅವರೇ ವ್ಯಾನ್ ಕೊಟ್ಟು ಪಿಸ್ತೂಲ್ ಕೊಟ್ಟು ಕಳಿಸಿರೋದು. ಅದನ್ನ ಪ್ರೂಫ್ ಮಾಡೋದಕ್ಕೆ ಇದನ್ನು ಸೃಷ್ಟಿ ಮಾಡಿ ಅದನ್ನು ಸುಳ್ಳು. ಇಲ್ಲ ಈಗ ಫೈಲ್ಗಳು ವಿಚಾರ ಬರೋಣ. ಆಗಸ್ಟ್ 1ನೇ ತಾರೀಕು ರಾತ್ರಿ ರಾಜು ಕೊಲೆ ಆಯಿತು ಅಂತ ಹೇಳ್ತೀನಿ. ಆ ಕೊಲೆ ಸಂಬಂಧದಲ್ಲಿ ದೇಶಪಾಂಡೆ ಅವರು ಆಗಸ್ಟ್ 2ನೇ ತಾರೀಕು ರಾಜೀನಾಮೆ ಕೊಡ್ತಾರೆ. ಆಗಸ್ಟ್ 3ನೇ ತಾರೀಕು ಭಾನುವಾರ. ಆಗಸ್ಟ್ 4ನೇ ತಾರೀಕು ಬೆಳಗ್ಗೆ 10:00 ಅರ್ಲಿಯಸ್ಟ್ ನೀವು ಆಯೋಗದ ಆಫೀಸ್ ಹೋಗಿ ಅಲ್ಲಿನ ಸ್ಪೆಷಲ್ ಆಫೀಸರ್ ಮೂಲಕ ಭೂ ಅಕ್ರಮಗಳಿಗೆ ಸಂಬಂಧಪಟ್ಟ ಫೈಲ್ಗಳನ್ನ ರೆಡಿ ಮಾಡಿದ್ರಲ್ಲ ದೇಶಪಾಂಡೆ ಅವರು, ಅದಷ್ಟು ಫೈಲ್ಗಳನ್ನ ರಾಜು ಮರ್ಡರ್ ಕೇಸ್ಗೆ ಬೇಕಾಗುತ್ತೆ ಅಂತ ಹೇಳಿ ಸೀಸ್ ಮಾಡ್ಕೊಂಡು ತಂದಿದ್ದೀವಿ. ತ್ಯಾಗರಾಜ ಪಟ್ಟಿ ಕೊಡ್ರಿ, ಸೀಸ್ ಆಗಿರೋ ಪಟ್ಟಿ ನೋಡಿ. ಪಟ್ಟಿ ಇಲ್ಲಿದೆ. 286 ಫೈಲ್ಗಳು ತಗೊಂಡು ರಸೀತಿ ಬರ್ಕೊಟ್ಟಿದ್ದೀರಿ ಆಯೋಗದ ಸ್ಪೆಷಲ್ ಆಫೀಸರ್. ಹೌದು. ಇವು ಯಾಕೆ ಬೇಕಾಗಿತ್ತು ನಿಮಗೆ ಈ ಮರ್ಡರ್ ಕೇಸ್? ಯಾಕಂದ್ರೆ ಇನ್ವೆಸ್ಟಿಗೇಷನ್ಗೆ ಇನ್ವೆಸ್ಟಿಗೇಷನ್ಗೆ ಭೂ ಅಕ್ರಮಗಳ ಫೈಲ್ ಯಾಕೆ ಬೇಕಾಗಿತ್ತು ಸರ್? ಇನ್ವೆಸ್ಟಿಗೇಷನ್ಗೂ ಭೂ ಅಕ್ರಮಗಳ ಫೈಲ್ಗೂ ಏನ್ ಸಂಬಂಧ? ನಮ್ಗೆ ದೇಶಪಾಂಡೆ ಅವರೇ ಕೊಲೆ ಮಾಡಿರ್ಬೋದು ಅಂತ ಅನುಮಾನ ಬಂದಿತ್ತಲ್ಲ ಆ ವೇಳೆಗೆ. ನಿಮಗೆ ಡೌಟ್ ಬಂದಿರಬಹುದು, ಆದ್ರೆ ಆ ಕೊಲೆಗೂ ದೇಶಪಾಂಡೆ ಅವರ ಆಫೀಸಿನ ಈ ಅಕ್ರಮಗಳ ಫೈಲ್ಗೂ ಏನು ಸಂಬಂಧ? ಇದನ್ನು ಯಾಕೆ ಸೀಸ್ ಮಾಡಿದ್ರಿ? ಇದರ ಅವಶ್ಯಕತೆ ಏನಿತ್ತು, ಅಗತ್ಯ ಏನು ಈ ಫೈಲ್ಗಳನ್ನ ಸೀಸ್ ಮಾಡೋದು? ಅರೆ ಎಲ್ಲಿ ಸಂಬಂಧ ಇರುತ್ತೋ ಅಂತ ಹೇಗೆ ಗೊತ್ತು? ನೋಡಿದ್ಮೇಲೆ ತಾನೇ ಗೊತ್ತಾಗೋದು. ಅರೆ ಸೀಸ್ ಮಾಡೋದಕ್ಕೂ ಒಂದು ರೀಸನ್ ಬೇಕಲ್ಲ ದುರ್ಗೋಜಿವ್ರೆ? ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಅಂತಿರಲ್ಲ. ಹಾಗಿದ್ರೆ ದೇಶದಲ್ಲಿರೋ ಎಲ್ಲ ಫೈಲ್ಗಳು ನೋಡಿಲ್ಲ, ದೇಶದಲ್ಲಿರೋ ಎಲ್ಲ ಫೈಲ್ಗಳು ಸೀಸ್ ಮಾಡಿಬಿಟ್ರೆ ನೀವು? ಒಂದು ರೀಸನಿಂಗ್ ಬೇಕಲ್ಲ. ಇಂಥ ಕಾರಣಕ್ಕೆ ಇಂಥ ಫೈಲ್ ಸೀಸ್ ಮಾಡ್ತೀನಿ ಅಂತ ನೋಡಿದ ಮೇಲೆ ಗೊತ್ತಾಗೋದು, ಆಮೇಲೆ ಮೊದಲು ಸೀಸ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಎಂತ ರಿಡಿಕ್ಯುಲಸ್ ಅಂಡ್ ಅಬ್ಸರ್ಡ್ ಆರ್ಗ್ಯುಮೆಂಟ್ ದುರ್ಗೋಜಿ. ಈಗ
ನಿಮ್ಮ ಪ್ರಕಾರ ದೇಶಪಾಂಡೆ ಅವರು ರಾಜುನ ಕೊಲೆ ಮಾಡಿರೋದು ಸ್ವಂತ ರೀಸನ್, ಇದು ಪ್ಯೂರ್ಲಿ ಪರ್ಸನಲ್ ರೀಸನ್ ಅಂತ ನೀವು ಹೇಳೋದು. ತಮ್ಮ ಮಗಳ ಪ್ರಜ್ಞಾಗೆ ರಾಜು ಕೈಯಲ್ಲಿ ಡೈವೋರ್ಸ್ ಕೊಡಿಸಿ ಯಾರೋ ಡಾಕ್ಟರ್ ಮದುವೆ ಮಾಡಬೇಕು ಅಂತ ಇದ್ರು, ರಾಜು ಡೈವೋರ್ಸ್ ಕೊಡ್ತಾ ಇರಲಿಲ್ಲ, ಪ್ರಜ್ಞಾಗೆ ಹಿಂಸೆ ಕೊಡ್ತಾ ಇದ್ದ. ಆದ್ರಿಂದ ದೇಶಪಾಂಡೆ ಅವರು ರಾಜುನ ಕೊಲೆ ಮಾಡದೆ ಬೇರೆ ದಾರಿ ಇರಲಿಲ್ಲ, ಆದ್ರಿಂದ ದೇಶಪಾಂಡೆ ಅವರು ರಾಜುನ ಕೊಲೆ ಮಾಡಿದ್ರು ಅಂತ ಹೇಳಿಬಿಟ್ಟು ನೀವು ಹೇಳೋದು. ಇದು ಪ್ಯೂರ್ಲಿ ಪರ್ಸನಲ್ ರೀಸನ್, ಅವರಿಬ್ಬರ ಸಂಬಂಧದ ಬಗ್ಗೆ ಇರೋದು. ಅದಕ್ಕೂ ಈ ಭೂ ಅಕ್ರಮಗಳ ಫೈಲ್ಗೂ ಏನ್ ಸಂಬಂಧ?